ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನ ಇವೆರಡು ವಿದ್ಯಾರ್ಥಿಗಳ ಯಶಸ್ಸಿನ ಚಕ್ರ ಎಂದು ಹೇಳಿದರೆ ತಪ್ಪಾಗಲಾರದು. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪರಿಮಳ. ಹೌದು, ಒಬ್ಬ ನಾವಿಕನಿಗೆ ದೋಣಿಯನ್ನು ನಡೆಸಲಿಕ್ಕೆ ದಿಕ್ಸೂಚಿ ಎಷ್ಟು ಮುಖ್ಯವಾಗಿರುತ್ತೋ ಹಾಗೆಯೇ ಒಬ್ಬ ವಿದ್ಯಾರ್ಥಿ ತನ್ನ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡಿಬೇಕು ಅಂತಂದರೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನಮ್ಮ CBSE ದ್ವಿತೀಯ ಭಾಷೆ ಕನ್ನಡ ವಿಷಯವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ನಮ್ಮ CBSE ಪರೀಕ್ಷೆಯ ದ್ವಿತೀಯ ಭಾಷೆಯಾಗಿರ್ತಕ್ಕಂತಹ ಕನ್ನಡ ವಿಷಯದಲ್ಲಿ ಒಟ್ಟು 100 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ. ಈ 100 ಅಂಕಗಳಲ್ಲಿ ಒಟ್ಟು 80 ಅಂಕಗಳಿಗೆ ಮಕ್ಕಳು ಪರೀಕ್ಷೆಯನ್ನು ಬರೀತಾರೆ. ಉಳಿದಿರ್ತಕ್ಕಂಥ 20 ಅಂಕಗಳನ್ನು ಮಕ್ಕಳ ಆಂತರಿಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಅಂಕಗಳನ್ನು ಕೊಡಲಾಗುತ್ತೆ. ಹಾಗೆಯೇ ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಹೇಗಿರುತ್ತೆ ಅಂತ ಅಂದರೆ, ಪಾರ್ಟ್ A ಮತ್ತು ಪಾರ್ಟ್ B. ಪಾರ್ಟ್ A ಒಟ್ಟು 40 ಅಂಕ ಇರುತ್ತೆ, ಪಾರ್ಟ್ B 40 ಅಂಕ ಇರುತ್ತೆ. ಈ ಪಾರ್ಟ್ A ಮತ್ತೆ 2 ಭಾಗ ಮಾಡಿದ್ದಾರೆ, ಸೆಕ್ಷನ್ A ಮತ್ತು ಸೆಕ್ಷನ್ B. ಸೆಕ್ಷನ್ A ನಲ್ಲಿ 20 ಅಂಕ ಇರುತ್ತೆ, ಸೆಕ್ಷನ್ B ನಲ್ಲೂ ಕೂಡ 20 ಅಂಕ ಇರುತ್ತೆ. ಈ ಸೆಕ್ಷನ್ A ನಲ್ಲಿ ಮಕ್ಕಳು ಪರಿಚಿತ ಗದ್ಯಾಂಶ ಮತ್ತು ಅಪರಿಚಿತ ಗದ್ಯಾಂಶ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರೀತಾರೆ. ಹಾಗೆಯೇ ಸೆಕ್ಷನ್ B ನಲ್ಲಿ ಮಕ್ಕಳು ಅನ್ವಯಿಕ ವ್ಯಾಕರಣಕ್ಕೆ 15 ಅಂಕದಲ್ಲಿ ಉತ್ತರವನ್ನು ಬರೀತಾರೆ. ಇನ್ನು ಉಳಿದಿರ್ತಕ್ಕಂಥ 5 ಅಂಕಗಳನ್ನು ಪಠ್ಯಪೂರಕಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀತಾರೆ. ಪಾರ್ಟ್ B ನಲ್ಲಿ 40 ಅಂಕ ಇರುತ್ತೆ. ಇದನ್ನ ಸೆಕ್ಷನ್ C ಮತ್ತೆ ಸೆಕ್ಷನ್ D ಎಂಬುದಾಗಿ 2 ಉಪವಿಭಾಗಗಳನ್ನು ಮಾಡಿರ್ತಾರೆ. ಸೆಕ್ಷನ್ C ನಲ್ಲಿ ಒಟ್ಟು 12 ಅಂಕ ಇರುತ್ತೆ. ಅದರಲ್ಲಿ ಮಕ್ಕಳು ಪತ್ರ ಲೇಖನವನ್ನು ಬರೀತಾರೆ. ಅದರಲ್ಲಿ ಮನವಿ ಪತ್ರ ಹಾಗೂ ಅರ್ಜಿ ಪತ್ರ ಒಟ್ಟು 4 ಅಂಕ ಇರುತ್ತೆ. ಇನ್ನು ವರದಿಯಲ್ಲಿ ಕೂಡ 4 ಅಂಕ ಇರುತ್ತೆ. ಪ್ರಬಂಧದಲ್ಲಿ ಅದಕ್ಕೂ ಕೂಡ 4 ಅಂಕ ಇರುತ್ತೆ. ಹಾಗೆಯೇ ಸೆಕ್ಷನ್ D ನಾವು ನೋಡೋದಾದ್ರೆ, ಇಲ್ಲಿ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದರಲ್ಲಿ 28 ಅಂಕಗಳಿಗೆ ಮಕ್ಕಳು ಉತ್ತರವನ್ನು ಬರೀತಾರೆ. ಆ 28 ಅಂಕಗಳನ್ನು 2-3 ವಾಕ್ಯಕ್ಕೆ, ಹಾಗೆಯೇ ಸಂದರ್ಭ ಸಹಿತ ಉತ್ತರ ಬರೆಯಿರಿ, 8 ವಾಕ್ಯ, ಹಾಗೆಯೇ 5-6 ವಾಕ್ಯದಲ್ಲಿ ಉತ್ತರವನ್ನು ಮಕ್ಕಳು ಬರೀತಾರೆ. ಹೀಗೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಸಿದ್ಧಪಡಿಸಲಾಗಿರುತ್ತೆ.